ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಜನಪ್ರಿಯತೆಯನ್ನ ಪಡೆಯುತ್ತಿದೆ. ಪ್ರೇಕ್ಷಕರು ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಬಗ್ಗೆ ಹೆಚ್ಚು ಕುತೂಹಲಕಾರಿಯಾಗಿದ್ದಾರೆ. ಆದ್ರೆ ಒಂದು ಕಲಾವಿದರಾಗಿರ್ತಾರೆ, ಸ್ಪೋರ್ಟ್ಸ್ ವರ್ಗದಿಂದ ಬಂದಿರ್ತಾರೆ. ಯಾವ ವರ್ಗದಿಂದ ತಾವು ಒಳಗೆ ಹೋಗ್ತಾ ಇದೀರಿ? ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ ತಾವು ಸುಳ್ಳು ಹೇಳಿದ್ರ ಪ್ರತಾಪ್? ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ ವಾಪಸ್. ಧಾರಾವಾಹಿ, ಸಿನಿಮಾ, ಚರ್ಚೆ, ಸಂಗೀತ, ಹಾಸ್ಯ ಕಾರ್ಯಕ್ರಮಗಳಿಂದ ಕೂಡಿದ್ದಂತಹ ಕಿರುತೆರೆ ಲೋಕವನ್ನ ಬದಲಿಸಿದ್ದು ಈ ರಿಯಾಲಿಟಿ ಶೋಗಳು. ಈ ರಿಯಾಲಿಟಿ ಶೋಗಳ ಸ್ವರೂಪವನ್ನ ಮತ್ತಷ್ಟು ರೋಚಕಗೊಳಿಸುವಂತೆ ಮಾಡಿದ್ದೇ ಈ ಬಿಗ್ ಬಾಸ್. ವಿವಿಧ ರಂಗದಲ್ಲಿ ಹೆಸರು ಮಾಡಿದ ಸೆಲೆಬ್ರಿಟಿಗಳು, ವಿವಾದಿತ ವ್ಯಕ್ತಿಗಳನ್ನ ಒಂದು ಮನೆಯಲ್ಲಿ ಸೇರಿಸಿ ಅವರ ವೈಯಕ್ತಿಕ ಬದುಕನ್ನು ಅನಾವರಣಗೊಳಿಸುವ ಜೊತೆಯಲ್ಲಿ ಅವರ ನಡುವಿನ ಕಿತ್ತಾಟ, ಗೆಳೆತನ, ಪ್ರೀತಿ, ಪ್ರೇಮ ಪ್ರಸಂಗಗಳು, ಆಟ, ತುಂಟಾಟ, ತಮಾಷೆ ಮುಂತಾದವುಗಳನ್ನ ಜನರ ಮುಂದಿಡುವ ಈ ಕಾರ್ಯಕ್ರಮವನ್ನ ಕನ್ನಡ ಜನತೆ ಕೂಡ ಅಷ್ಟೇ ಮೆಚ್ಚಿಕೊಂಡಿದ್ದಾರೆ. 3.5 ತಿಂಗಳು ಪ್ರತಿದಿನ ಬಿಗ್ ಬಾಸ್ ಮನೆಯ ಚಟುವಟಿಕೆಗಳ ಎಡಿಟ್ಗಳನ್ನ ನೋಡಲು ವಾರಾಂತ್ಯದಲ್ಲಿ ಸ್ಟಾರ್ ಕಲಾವಿದರ ನಿರೂಪಣೆಯಲ್ಲಿ ವಾರದ ಇಡೀ ದಿನ ನಡೆಯುವ ಚಟುವಟಿಕೆಗಳ ಆತ್ಮಾವಲೋಕನ, ಎಲಿಮಿನೇಷನ್ ಮುಂತಾದವುಗಳ ಮಾತುಕತೆಗಾಗಿ ಲಕ್ಷಾಂತರ ಪ್ರೇಕ್ಷಕರು ಕಾದು ಕುಳಿತಿರುತ್ತಾರೆ. ಬಿಗ್ ಬಾಸ್ ಮೊದಲೇ ಸಿದ್ಧಪಡಿಸಿದ ಕಥೆಯಂತೆ ನಡೆಯುತ್ತದೆ. ಜನರನ್ನು ಸೆಳೆಯುವ ಸಲುವಾಗಿ ಇಲ್ಲಿ ಜಗಳಗಳು, ರೊಮ್ಯಾನ್ಸ್ಗಳು ನಡೆಯುತ್ತದೆ ಎಂದು ಹಲವಾರು ಆರೋಪಗಳು ಕೂಡ ಈ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲಿವೆ. ಹೀಗಿದ್ದರೂ ಅದರ ಜನಪ್ರಿಯತೆ ಮಾತ್ರ ಕಡಿಮೆ ಆಗಿಲ್ಲ. ಅದರಲ್ಲೂ ವಾರಾಂತ್ಯದಲ್ಲಿ ತಮ್ಮ ನೆಚ್ಚಿನ ನಟನ ನಿರೂಪಣೆ ಗುಮ್ಮತ್ತನ್ನು ಸವಿಯದೆ ಅನೇಕರಿಗೆ ತೃಪ್ತಿಯಾಗುವುದಿಲ್ಲ. ಆದರೆ ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ಹುಟ್ಟಿದ್ದಾದರೂ ಹೇಗೆ? ಅದರ ಮೂಲ ಯಾವುದು? ಅದರ ಪರಿಕಲ್ಪನೆಯನ್ನು ಮೊದಲು ಹೊಂದಿದ್ದವರು ಯಾರು? ಇದು ಯಾವ ದೇಶದಲ್ಲಿ ಪ್ರಾರಂಭವಾಗಿತ್ತು? ಯಾವಾಗ ಪ್ರಾರಂಭವಾಯಿತು? ಹೌದು, ಈ ಎಲ್ಲ ವಿಷಯಗಳು ನಿಜಕ್ಕೂ ಬಿಗ್ ಬಾಸ್ಗಿಂತಲೂ ಅತ್ಯಂತ ರೋಚಕವಾಗಿದೆ. ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ ತಾವು ಸುಳ್ಳು ಹೇಳಿದ್ರ ಪ್ರತಾಪ್? ಬನ್ನಿ ಸ್ನೇಹಿತರೆ, ಆ ಎಲ್ಲ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಂತೋರೆ, ನಿಮ್ಗೆ ಯಾವ್ದು ತಮಾಷೆ, ಯಾವ್ದು ಸೀರಿಯಸ್ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ಸಲ ಅದೇನಾದ್ರು ಸೀರಿಯಸ್ ಆಗಿ ಒಂದ್ಸಲ ಎಲಿಮಿನೇಟ್ ಆಗೋರೆ ಆಗ್ಬಿಡ್ಕೋಬೇಕಾಗತ್ತೆ ಬಾಯ್ನ. ಸಿರಿ ಅವರು ಸ್ಮಾಲ್ ಸ್ಕ್ರೀನ್ ಸೂಪರ್ ಸ್ಟಾರ್, ಅವರು ಸೂಪರ್ ಸ್ಟಾರ್ ಹೀರೋಯಿನ್ ಅಂದಮೇಲೆ ಹೀರೋಯಿನ್ ಆಗೇ ಇರಬೇಕಲ್ವಾ ಬಿಗ್ ಬಾಸ್ ಮೇಲೆ? ಯಾಕೆ ಸಣ್ಣ ಪಾತ್ರ ಮಾಡ್ತಾ ಇದ್ದೀರಾ? ಗೌರಿ ಶಕ್ಕಿ ಸರ್, ಜರ್ನಲಿಸಮ್ ಮಾಧ್ಯಮದಲ್ಲಿ ನೀವೊಂದು ಧ್ವನಿಯಾಗಿದ್ದೀರಾ. ಮೈಕ್ ಒಂಚೂರು ಕೊಡಿ, 5 ನಿಮಿಷ ಆದ್ರೆ ಸಾಕು, ಒಂಚೂರು ಮೈಕ್ ಹಿಂಗಾದ್ರೆ ಬಿಗ್ ಬಾಸ್ ಮೈಕ್ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಹೇಳಲ್ಲ ಬಿಗ್ ಬಾಸ್, ಯಾಕೆ ಗೊತ್ತಾ? ನಿಮ್ಮ ಧ್ವನಿನೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಬಿಗ್ ಬಾಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯ ಹೊಂದಿರುವಂತಹ ಒಂದು ಕಿರುತೆರೆಯ ಕಾರ್ಯಕ್ರಮವಾಗಿದೆ. ಬಿಗ್ ಬಾಸ್ ಎನ್ನುವುದು ನೆದರ್ಲ್ಯಾಂಡಿನ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬ್ರದರ್ನ ಭಾರತೀಯ ಅವತರಣಿಯಾಗಿದೆ ಅಷ್ಟೇ. ಈ ಡಚ್ ರಿಯಾಲಿಟಿ ಶೋವನ್ನ ರೂಪಿಸಿದ್ದು ಜಾನ್ ಡಿ ಮೋಲ್ ಎನ್ನುವ ನೆದರ್ಲ್ಯಾಂಡಿನ ಒಬ್ಬ ವ್ಯಕ್ತಿ. 1999ರಲ್ಲಿ ನೆದರ್ಲ್ಯಾಂಡಿನ ಮನೆಯಲ್ಲೂ ಇದು ಪ್ರಸಾರವಾಗುತ್ತಿತ್ತು. ಬಳಿಕ ಇದರ ಜನಪ್ರಿಯತೆ ಕಂಡು ಬೇರೆ ಬೇರೆ ದೇಶಗಳು ಈ ಒಂದು ಪರಿಕಲ್ಪನೆಯನ್ನ ತಮ್ಮ ಕಿರುತೆರೆಯ ಮೇಲೆ ಮೂಡಿಸಿದ್ದವು. ಬಿಗ್ ಬಾಸ್ ನಲ್ಲಿ ನೋಡುವ ಕಣ್ಣು ಕೂಡ ಅದು ಬಿಗ್ ಬ್ರದರ್ ಮೂಲದ್ದೇ. ವಿಶೇಷವಾಗಿ ನಿರ್ಮಿಸುವ ಮನೆಯಲ್ಲಿ ಮಾಮೂಲಿ ಜಗತ್ತಿನಿಂದ ದೂರವಾಗಿ ಸ್ಪರ್ಧಿಗಳು ಸೇರುತ್ತಾರೆ. ಅವರನ್ನು ಸ್ಪರ್ಧಿಗಳು ಎನ್ನುವುದಿಲ್ಲ, ಹೌಸ್ ಮೇಟ್ಗಳು ಅಥವಾ ಗೃಹ ಅತಿಥಿಗಳೆಂದು ಕರೆಯಲಾಗುತ್ತಿತ್ತು. ನೇರ ಪ್ರಸಾರದ ಟಿವಿ ಕ್ಯಾಮೆರಾಗಳು ಹಾಗೂ ವೈಯಕ್ತಿಕ ಆಡಿಯೋ ಮೈಕ್ರೋಫೋನ್ಗಳು ಇರುವ ಮನೆಯಲ್ಲಿ ಹೌಸ್ ಮೇಟ್ಗಳು ಉಳಿದುಕೊಳ್ಳಬೇಕಾಗಿತ್ತು. ನಂತರ ವೋಟಿಂಗ್ ಮತ್ತು ಎಲಿಮಿನೇಷನ್ ಪ್ರಕ್ರಿಯೆಗಳೆಲ್ಲವೂ ನೀವು ಈಗ ನೋಡುತ್ತಿರುವುದು ಅಷ್ಟೇ. ಇದೆಲ್ಲವೂ ಮೊದಲು ಇರಲಿಲ್ಲ. 2019ರ ಸೆಪ್ಟೆಂಬರ್ ವೇಳೆಗೆ 54 ಫ್ರಾಂಚೈಸಿ ದೇಶಗಳು ಮತ್ತು 448 ಸೀಸನ್ಗಳು ನಡೆದು ಹೋಗಿದ್ದವು. ಅಂದರೆ ಇದರ ವ್ಯಾಪ್ತಿ ಎಷ್ಟು ಇರಬಹುದೆಂದು ನೀವೇ ಊಹಿಸಿಕೊಳ್ಳಿ. ನಮ್ಗಿರುತ್ತೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಕಾಣಬೇಕು, ಹೆಣ್ಣಾಗಬೇಕು. ಡ್ರೆಸ್ ಹಾಕೊಂಡ್ರೆ ನಾನು ಅನಿಸ್ತಿತ್ತು, ಪ್ಯಾಂಟ್ ಶರ್ಟ್ ಹಾಕೊಂಡ ತಕ್ಷಣ ನಾನಲ್ಲ ಅಂತ ಅನಿಸ್ತಿತ್ತು. ಅಕ್ಕನ ಬಟ್ಟೆ ಎಲ್ಲ ಹಾಕೋತಿದ್ದೆ, ಕಾಜಲ್ ಹಚ್ಕೋತಿದ್ದೆ. ಬೇಡ, ನನಗೆ ಹ್ಯಾವ್ ಟು ಬಿ ಅ ಮೆನ್ ಅಂತ ಅನಿಸ್ಲಿಲ್ಲ. ಅದು ನಾನಾಗಿರ್ಲಿಲ್ಲ ರೀ, ನಾನು ಅಳ್ತಿದ್ದೆ ಎವ್ರಿ ಡೇ. ಹುಡುಗಿ ಆಗಿದ್ದೆ, ನಾರ್ಮಲ್ ಜೀವನ ಮಾಡೋಕ್ಕಾಗಲ್ಲ.
1999ರಲ್ಲಿ ನೆದರ್ಲ್ಯಾಂಡಿನ ವೊರೋನಿಕಾ ಚಾನೆಲ್ನಲ್ಲಿ ಬಿಗ್ ಬ್ರದರ್ನ ಮೊದಲ ಆವೃತ್ತಿ ಪ್ರಾರಂಭವಾಗಿದ್ದು, ಇದರಲ್ಲಿ ವಿಶೇಷವಾಗಿಯೇ ಮನೆ ಮೀಸಲಾಗಿದ್ದರೂ ಅದು ತೀರಾ ಸಾಮಾನ್ಯವಾಗಿತ್ತು. ನಿರಂತರ ನೀರು ಪೂರೈಕೆ, ಪೀಠೋಪಕರಣ, ಸೀಮಿತ ಆಹಾರ ಸಾಮಗ್ರಿ ಮುಂತಾದವುಗಳನ್ನ ಅಲ್ಲಿಯೂ ಕೂಡ ಒದಗಿಸಲಾಗುತ್ತಿತ್ತು. ಆದರೆ ಐಷಾರಾಮಿ ವಸ್ತುಗಳಿಗೆ ಅಲ್ಲಿ ಯಾವುದೇ ಅವಕಾಶವಿರಲಿಲ್ಲ. ಆದರೆ ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಅತ್ಯಾಧುನಿಕ ಮನೆ, ಐಷಾರಾಮಿ ಸೌಲಭ್ಯಗಳು ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಸ್ವರೂಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾಯಿತು. ಬೇರೆ ಬೇರೆ ದೇಶಗಳು ತಮ್ಮದೇ ರೀತಿಯಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಸಹ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಆದರೆ ಒಂದು ಮಾತ್ರ ನಿಜ, ಎಲ್ಲದರಲ್ಲಿಯೂ ಸಾಮಾನ್ಯವಾಗಿರುವ ಅಂಶಗಳೆಂದರೆ ಸ್ಪರ್ಧಿಗಳು ಮನೆಯೊಂದರ ಒಳಗೆ ಇರಬೇಕು. ಅವರನ್ನ ಕ್ಯಾಮೆರಾ ಮತ್ತು ಮೈಕ್ರೋಫೋನ್ಗಳು ಹಿಂಬಾಲಿಸುತ್ತವೆ. ಅವರಿಗೆ ಹೊರ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕ ಇರುವುದಿಲ್ಲ ಎನ್ನುವುದು ಮಾತ್ರ ನಿಜ. ನನಗೆ ಯಾವ ಡಿಪಾರ್ಟ್ಮೆಂಟ್ ಕೊಟ್ಟರು ಮಾಡ್ತೀನಿ, ಬಟ್ ತುಂಬಾ ಬೇಗ ಕ್ರಶ್ ಆಗುತ್ತೆ. ನೋಡೋಣ. ಐ ನಾಟ್ ರೆಡಿ ಟು ಮಿಂಗಲ್. ನಂದು ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ, ಹುಚ್ಚಿ ಮಾತಾಡೋರು, ಹರ್ಟ್ ಮಾಡೋರು. ನನ್ನ ಫನ್ನಿ ಸೈಡನ್ನು ಕೂಡ ನೋಡ್ಬೋದು. ಕೋಪನೂ ಮಾಡ್ಕೊಡಲ್ಲ, ಮಾಡ್ಕೊಂಡ್ರೆ ಅದು ಗಟ್ಟಿ ಇರುತ್ತೆ. ಬಟ್ 2001ರಲ್ಲಿ ಅಮೆರಿಕನ್ ಆವೃತ್ತಿಯಲ್ಲಿ ವಿಚ್ಛಿನ್ನ ಫಾರ್ಮ್ಯಾಟ್ ಅಳವಡಿಸಲಾಯಿತು. ಇದರಲ್ಲಿ ಸ್ಪರ್ಧೆಗಳು ವಿವಿಧ ಬಗೆಯ ಗೇಮ್ಸ್ಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು, ರೊಮ್ಯಾನ್ಸ್ ಮಾಡುತ್ತಿದ್ದರು, ಲೈಂಗಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುತ್ತಿದ್ದರು. ಜೊತೆಗೆ ಸ್ಪರ್ಧಿಗಳು ಒಬ್ಬರನ್ನೊಬ್ಬರನ್ನು ನಾಮಿನೇಟ್ ಮಾಡುವ ಅವಕಾಶ ಕೂಡ ಅಲ್ಲಿ ನೀಡಲಾಗಿತ್ತು. ಬಿಗ್ ಬಾಸ್ ಅಥವಾ ಬಿಗ್ ಬ್ರದರ್ ಮನೆ ಅನೇಕ ವಿವಾದಕ್ಕೆ ಒಂದು ಉಗಮ ಸ್ಥಾನವಾಗಿದೆ. ಇಲ್ಲಿ ಸ್ಪರ್ಧೆಗಳ ನಡುವೆ ಹೊಡೆದಾಟ, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ನಡೆದಿವೆ. ಇಂಥದೊಂದು ಪ್ರಕರಣ ದಕ್ಷಿಣ ಆಫ್ರಿಕಾದ ಬಿಗ್ ಬ್ರದರ್ ನಲ್ಲೂ ನಡೆದಿತ್ತು. ಒಪ್ಪಿಗೆ ಇಲ್ಲದ ಒಬ್ಬ ಪುರುಷ ಸ್ಪರ್ಧಿ ತನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದಾನೆ ಎಂದು ಮಹಿಳಾ ಸ್ಪರ್ಧಿ ಆರೋಪಿಸಿದ್ದಳು. ಕ್ಯಾಮೆರಾದಲ್ಲಿ ಕೆಲವು ದೃಶ್ಯಗಳು ಸೆರೆಯಾಗಿದ್ದವು. ಇದು ಸಹಮತ ಎಂದು ಆತ ಹೇಳಿಕೊಂಡಿದ್ದ. ಆದರೆ ಮರುದಿನವೇ ಆತನನ್ನು ಹೊರಹಾಕಿ ಅತ್ಯಾಚಾರದ ಪ್ರಕರಣ ದಾಖಲಿಸಲಾಗಿತ್ತು. ಈ ರೀತಿಯ ಹಲವು ಪ್ರಕರಣಗಳು ಬಿಗ್ ಬ್ರದರ್ ಹಾಗೂ ಬಿಗ್ ಬಾಸ್ ನಲ್ಲಿ ನಡೆಯುತ್ತವೆ. ಬಿಗ್ ಬ್ರದರ್ ಅಡಲ್ಟ್ ಓನ್ಲಿ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತಿತ್ತು. ಮನೆಗಳಲ್ಲಿ ನಡೆಯುವ ರೊಮ್ಯಾನ್ಸ್ಗಳನ್ನ ಇದರಲ್ಲಿ ಪ್ರಸಾರ ಮಾಡಲಾಗುತ್ತಿತ್ತು. ಆದರೆ ಲೈಂಗಿಕ ದೌರ್ಜನ್ಯವೊಂದರ ಘಟನೆಯ ಕಾರಣದಿಂದಾಗಿ ಆಸ್ಟ್ರೇಲಿಯನ್ ಬಿಗ್ ಬ್ರದರ್ 2006ನ ಶೋನ ಸರ್ಕಾರ ರದ್ದುಗೊಳಿಸಬೇಕಾಗಿತ್ತು. ಬಿಗ್ ಬ್ರದರ್ ಅಥವಾ ಬಿಗ್ ಬಾಸ್ ನಲ್ಲಿ ರೊಮ್ಯಾನ್ಸ್, ಜಗಳ, ವಿವಾದ ಸಹಜ. ಇವುಗಳಿಲ್ಲದೆ ಈ ಕಾರ್ಯಕ್ರಮ ನಡೆಯುವುದು ಇಲ್ಲ. ಮುಂದಿನ ದಿನಗಳಲ್ಲಿ ಇದರ ಸ್ವರೂಪ ಕೂಡ ಮತ್ತಷ್ಟು ಬದಲಾಗಬಹುದು. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಕನ್ನಡದ ಬಿಗ್ ಬಾಸ್ ಕೂಡ ತನ್ನ ಅವತರಣಿಕೆಗಳಲ್ಲಿ ಹೊಸ ಕಾನ್ಸೆಪ್ಟ್ಗಳನ್ನ ಅಳವಡಿಸಲಾಗುತ್ತಿದೆ. ನನಗೆ ಏನು ಕೆಲಸನೂ ಬರಲ್ಲ, ಮನೆ ಕೆಲಸಗಳು. ಜನಗಳನ್ನ ನಂಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತೀನಿ. ಯಾರಾದ್ರೂ ಸೀಟ್ಲೈ ಕೊಟ್ರೆ ಅವ್ರಿಗೆ ಕರೆಕ್ಟ್ ಆಗಿ ಸ್ಕ್ರೂ ಟೈಟ್ ಮಾಡ್ತೀನಿ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಹುಚ್ಚ ವೆಂಕಟ್. ಜನ ಗುಡ್ ಫೈಟರ್ನ ನೋಡ್ಬೋದು. ಯಾರಾದ್ರೂ ಚೆನ್ನಾಗಿದ್ರೆ ಮನೆ ಒಳಗಡೆ. ಕನ್ನಡದ ಬಿಗ್ ಬಾಸ್ ನಲ್ಲಿ ಕೂಡ ಹಲವಾರು ಘಟನೆಗಳು, ದುರ್ಘಟನೆಗಳು ಕೂಡ ನಡೆದಿವೆ. ಹುಚ್ಚ ವೆಂಕಟೇಶ್ ಎಂಬ ಅಭ್ಯರ್ಥಿ ತನ್ನ ಸಹಸ್ಪರ್ಧಿಯ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದ. ಅದೇ ಕಾರಣ ಅವನನ್ನು ಆ ಒಂದು ಶೋದಿಂದ ತೆಗೆಯಲಾಗಿತ್ತು. ಹಾಗೆಯೇ ಕನ್ನಡದ ಬಿಗ್ ಬಾಸ್ ನಲ್ಲಿ ಹಲವಾರು ಸಹ ಅಭ್ಯರ್ಥಿಗಳು ಪ್ರೀತಿಯಲ್ಲಿ ಬಿದ್ದಿದ್ದು ಉಂಟು ಹಾಗೂ ಮದುವೆ ಆದ ಹಲವಾರು ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಈ ವರ್ಷ ಬಿಗ್ ಬಾಸ್ ನಲ್ಲಿ ಏನೆಲ್ಲ ನಡೆಯಬಹುದು? ನಿಮ್ಮ ಪ್ರಕಾರ ಕನ್ನಡದ ಬಿಗ್ ಬಾಸ್ ಹೇಗಿದೆ? ಈ ವರ್ಷ ಯಾರು ಗೆಲ್ಲಬಹುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಂತಹದೇ ರೋಚಕ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.